ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಈಗ ಚಳಿ, ಮಳೆ ಇಂಥ ಟೈಮಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ಮತ್ತು ಆರೋಗ್ಯಕರವಾಗಿ ಚೆನ್ನಾಗಿರೋದು ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ, ಜೊತೆಗೆ ಬೇಗ ಕೂಡ ಆಗುವಂಥದ್ದು ಇದು ಒಂದು ದಾಲ್ ಫ್ರೈ. ಇದರಲ್ಲಿ ಒಂದು ವಿಶೇಷ ಅಂತಂದರೆ ದಂಟಿನ ಸೊಪ್ಪು ಕೂಡ ಇದೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೋತಾ ಹೋಗೋಣ. ಜೀರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಆದಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೋಬೇಕು. ಇದು ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈಗ ಇದು ಒಗ್ಗರಣೆ ಆದಮೇಲೆ ಇದಕ್ಕೆ ನಾನು ಈಗ ಒಂದೇ ಒಂದು ಹಸಿಮೆಣಸಿನಕಾಯಿ, ಬೇಕಾದರೆ ನೀವು ಇನ್ನೊಂದು ಹಾಕ್ಕೋಬೋದು, ಒಂದು ಈರುಳ್ಳಿ, ಒಂದು 2-3 ಚೂರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಈಗ ಕಲರ್ ಚೇಂಜ್ ಆಗಿದೆ. ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ರೆಡ್ ಚಿಲ್ಲಿ ಪೌಡರು, ಇದು ಕಲರ್ದು ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ನಾವು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀವಿ. ಎಲ್ಲವನ್ನು ಚೆನ್ನಾಗಿ ಮೆತ್ತಗಾಗೋ ತನಕ ಬಾಡಿಸ್ಕೋಬೇಕು. ಈಗ ಈ ರೀತಿಯಾಗಿ ಮೆತ್ತಗೆ ಆಗಬೇಕು. ಅದು ಹಸಿ ವಾಸನೆ ಸಂಪೂರ್ಣವಾಗಿ ಹೋಗೋದು ತುಂಬ ಮುಖ್ಯ. ಈಗ ಇದಕ್ಕೆ ನಾನು ಒಂದು ಬೌಲಷ್ಟು ಚೆನ್ನಾಗಿ ತೊಳೆದು ಹೆಚ್ಚಿರೋ ಅಂಥ ದಂಟಿನ ಸೊಪ್ಪನ್ನ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಕುಗ್ಗೋ ತನಕ ಇದನ್ನು ಬಾಡಿಸ್ಕೋಬೇಕು. ಒಂದು 2-3 ನಿಮಿಷ ಆಗ್ಬೋದು. ಈ ರೀತಿಯಾಗಿ ಆಗುತ್ತೆ. ಅದರಲ್ಲೇ ಅದು ಅರ್ಧ ಮುಕ್ಕಾಲು ಬೇಯತ್ತೆ ಕೂಡ. ಈಗ ಇದಕ್ಕೆ ಒಂದು ಸಣ್ಣ ಕಪ್ನಷ್ಟು ಬೇಯಿಸ್ಕೊಂಡಿರುವಂಥ ತೊಗರಿ ಬೇಳೆನ ಈ ಥರ ನೀರಾಗಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸಹ ಹಾಕ್ಕೋತಾ ಇದ್ದೀನಿ. ಕುದ್ದ ಮೇಲೆ ಅದು ಸ್ವಲ್ಪ ಗಟ್ಟಿಯಾಗತ್ತೆ. ಹಾಗಾಗಿ ನಿಮಗೆ ನೀರಾಗಿ ಬೇಕಾಗತ್ತೆ ಅಥವಾ ಗಟ್ಟಿಯಾಗಿ ಬೇಕಾ ಅಂತ ನೋಡಿಕೊಂಡು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಸೂರಿ ಮೇಥಿ, ಇದಾದ ನಂತರ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ನಿಮಿಷ ಇದನ್ನು ಚೆನ್ನಾಗಿ ಒಳ್ಳೆ ಉರಿನಲ್ಲಿ ಕುದಿಸ್ಕೋಬೇಕು. ಈ ಥರ ಸ್ವಲ್ಪ ಗಟ್ಟಿಯಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂಥರ ಸ್ಪೈಸಿಯಾಗಿ ಹಿತವಾಗಿ ಇರುತ್ತೆ. ಈಗ ಒಂದು ತಡ್ಕ ಅಂದರೆ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಮೇಲಿಂದ ಹಾಕ್ಕೊಳ್ಳೋಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ, ಕಾದಿದೆ. ಸ್ವಲ್ಪ ಜೀರಿಗೆ. ಈಗ ಚೆನ್ನಾಗಿ ಚಟಪಟ ಆದಮೇಲೆ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟು ಇರೋ ಬಿಸಿನೇ ಸಾಕು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಹಾಕ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಸೀಸಬಾರ್ದು. ಈ ಥರ ಮಾಡಿಕೊಂಡು ಈಗಾಗಲೇ ಕುದ್ದಿರೋ ಒಂದು ದಾಲ್ಗೆ ನೀವು ಸರ್ವ್ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನು ಹಾಕ್ಕೋಬೇಕು. ಇದೊಂಥರ ತಡ್ಕ ಅಂತೀವಲ್ಲ, ಅಂದರೆ ದಾಲ್ ತಡ್ಕ ಥರ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದ್ರ ಘಮ. ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಮಸ್ಕಾರ.